ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬನೇ ಸುಲಭ ಹಾಗೂ ಕ್ವಿಕ್, ಈಸಿ ಹಾಗೂ ಸಿಂಪಲ್ ಆಗಿ ಮಾಡುವ ಅವಲಕ್ಕಿ ಪೋವಾ ಇಡ್ಲಿ. ಇದು ತುಂಬನೇ ಈಸಿ ಆಗಿರುತ್ತೆ. ಹಾಗೆ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಡ್ಲಿ ಮಾಡೋದಕ್ಕೆ 1 ಕಪ್ಪು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೆಗೆದುಕೊಳ್ಳಿ. ಇದನ್ನು ಪೌಡ್ರ್ ಮಾಡಬೇಕು. ನೈಸಾಗಿ ಪೌಡ್ರ್ ಮಾಡಬೇಡಿ, ಉದುರಾಗಿರಬೇಕು. ಪೌಡ್ರ್ ಆ ಥರದಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರದಲ್ಲಿ ಸ್ವಲ್ಪ ರವೆ ಇರಬೇಕು. ಹಾಗೆ ಒಂದು ಪಾತ್ರೆಗೆ ಈ ಅವಲಕ್ಕಿ ಪೌಡ್ರನ್ನು ಹಾಕಿಕೊಳ್ಳಿ. ಅವಲಕ್ಕಿ ಪೌಡ್ರ್ ಸ್ವಲ್ಪ ರವೆ ಇದ್ರೇ ಚೆನ್ನಾಗಿರುತ್ತೆ. 1 ಕಪ್ಪು ಮೊಸರು, 1 ಕಪ್ ಅವಲಕ್ಕಿ ಅಂದರೆ 1 ಕಪ್ಪು ಮೊಸರನ್ನು ಹಾಕಿ ಹಾಗೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗುವ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಮೊಸರು ಹಾಗೂ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ 1.5 ಕಪ್ಪು ರವೆ, ಇಡ್ಲಿ ರವೆಯನ್ನು ಹಾಕಬೇಕು. ರೈಸ್ ರವೆಯನ್ನು ಹಾಕಬೇಕು. ಸ್ವಲ್ಪ ರಫ್ ಇದ್ದರೆ 1 ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೈಸ್ ಇದ್ದರೆ ಹಾಗೆ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊಸರು ಹಾಗೂ ರವೆ ಅವಲಕ್ಕಿ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 1.5 ಕಪ್ಪಿನಷ್ಟು ನೀರನ್ನು ಹಾಕಿ. ಫಸ್ಟ್ 1 ಕಪ್ ಹಾಕಿ ನೋಡಿ, ಗಟ್ಟಿ ಅನಿಸಿದರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ಅಂದರೆ ತುಂಬ ನೀರಿನ ಅಂಶ ಇರಬಾರ್ದು, ಗಟ್ಟಿಯಾಗಿರಬೇಕು. ಆಮೇಲೆ ಬೇಕಂದರೆ ನೆನೆಸಿದ ಮೇಲೆ ಬೇಕಂದರೆ ಹಾಕ್ಕೋಬೋದು. ನೋಡಿ, ಹೀಗೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಇಡ್ಲಿ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 30 ನಿಮಿಷ, 10ರಿಂದ 30 ನಿಮಿಷ ನೆನೆಸಿದ್ರೆ ಚೆನ್ನಾಗಿರುತ್ತೆ. ನೆನೆಸಲು ಬಿಡಿ. ಹಾಗೆ ಒಂದು ಕಡಾಯಿಯನ್ನಿಟ್ಟು ಚಟ್ನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಈರುಳ್ಳಿಯನ್ನು ಹಾಕಿ, 2-3 ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ, ಹಾಗೆ ಹಸಿಮೆಣಸಿಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಒಂದು 5 ಮೆಣಸಿನ್ಕಾಯನ್ನು ಹಾಕಿ, 5 ಅಥವಾ 4 ಮೆಣಸಿನ್ಕಾಯಿ ಹಾಕಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಪೂರ್ತಿ ಕಪ್ಪುನೂ ಆಗಬಾರ್ದು, ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಇದಕ್ಕೆ 4 ಟೇಬಲ್ ಸ್ಪೂನ್ ಶೇಂಗಾ ಬೀಜ, ಕಡಲೆಕಾಯಿ ಬೀಜವನ್ನು ಹಾಕಿ ಇದು ಒಂದು 2-3 ನಿಮಿಷ ಬೇಕಾಗುತ್ತೆ ಫ್ರೈ ಆಗೋದಕ್ಕೆ. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ಶೇಂಗಾ ಬೀಜ ಫ್ರೈ ಆಗಬೇಕು. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ, ಹುಳಿಗೋಸ್ಕರ ಸ್ವಲ್ಪ ಹಾಕಿ. ಈ ಚಟ್ನಿ ಇನ್ನೂ ಚೆನ್ನಾಗಿ ಆಗಬೇಕಂದ್ರೆ ಪುಟಾಣಿ ಹುರಿಗಡಲೆಯನ್ನು ಹಾಕಿ, 3 ಟೇಬಲ್ ಸ್ಪೂನ್ ಹುರಿಗಡಲೆಯನ್ನು ಹಾಕಿ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಹಾಗೆ ಫ್ರೈ ಮಾಡ್ತಾಯಿರಿ. ನೋಡಿ, ಇದು ತುಂಬಾ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಚಟ್ನಿ, ತುಂಬ ಸುಲಭ ಹಾಗೂ ಈಸಿಯಾದ ರೆಸಿಪಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಇದಕ್ಕೆ ನಿಮ್ಗೆ ಬೇಕನ್ಸಿದ್ರೆ ಕರಿಬೇವನ್ನು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರ್ಧ ಕಪ್ಪು ನೀರನ್ನು ಹಾಕಿ ಇದನ್ನು ನೈಸಾಗಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೈಸಾಗಿ ನೋಡಿ, ಈ ಥರದಲ್ಲಿ ಚಟ್ನಿ ಕಲರ್ಫುಲ್ಲಾಗಿ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ. ಈ ಚಟ್ನಿಗೆ ನೀವು ಒಂದು ಒಗ್ಗರಣೆ ಕೊಟ್ಟು ತಿಂದರೆ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಚಟ್ಪಟ ಅಂದ ಮೇಲೆ 1-2-3 ಒಣಮೆಣಸಿಕಾಯಿ, ಕರಿಬೇವನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಟ್ನಿಗೆ ಹಾಕಿದರೆ ತುಂಬ ಟೇಸ್ಟಿಯಾದ ಚಟ್ನಿ ರೆಡಿ ಫ್ರೆಂಡ್ಸ್. ಈ ಚಟ್ನಿ ಇಡ್ಲಿಗೆ ಹಾಗೂ ದೋಸೆಗೂ ಕೂಡ ಬರುತ್ತೆ, ಪರೋಟಕ್ಕೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟು ತುಂಬ ಚೆನ್ನಾಗಿ ನೆಂದು ಬಂದಿರುತ್ತೆ ಇಡ್ಲಿ ಹಿಟ್ಟು. ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ, ನೀರಿನ ಅಂಶ ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. 3/4 ಟೇಬಲ್ ಸ್ಪೂನ್ ಈನೋವನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ, ಈನೋ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ 1 ಸೆಕೆಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿರಿ. ಅಂದರೆ ಬಬಲ್ಸ್ ಆಗಿ ಬರುತ್ತೆ. ಬಬಲ್ಸ್ ಆಗಿ ಬಂದ್ರೇ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇಡ್ಲಿ ಪ್ಲೇಟನ್ನು ತೆಗೆದುಕೊಳ್ಳಿ. ಅದಕ್ಕೆ ಬೇಕನ್ನಿಸಿದರೆ ಎಣ್ಣೆ ಹಚ್ಕೊಳ್ಳಿ, ಅಥವಾ ಬೇಕಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಹಿಟ್ಟನ್ನು ಹಾಕಿ, ತುಂಬ ದಪ್ಪ ಹಾಕಿದರೆ ದಪ್ಪ ಆಗುತ್ತೆ, ಮೀಡಿಯಮ್ ಹಾಕಿದರೆ ಸಣ್ಣ ಇಡ್ಲಿ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರದಲ್ಲಿ ಹಾಕ್ಕೊಳ್ಳಿ. ಹಾಗೆ ಇಡ್ಲಿ ಕುಕ್ಕರಲ್ಲಿ 1.5 ಕಪ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ನೀರು ಕುದೀತಿರುವಾಗ ಇಡ್ಲಿ ಪ್ಲೇಟನ್ನು ಇಡಿ, ಅಂದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬೇಯುತ್ತೆ. ಇದು 10ರಿಂದ 15 ನಿಮಿಷ, 10 ನಿಮಿಷ ಸಾಕಾಗುತ್ತೆ. ಯಾಕಂದರೆ ನೀರು ಕುದೀತಿರುವಾಗ ಇಟ್ಟರೆ 10 ನಿಮಿಷ, ಹಾಗೆ ಇಟ್ಟರೆ 15 ನಿಮಿಷ ಬೇಕಾಗುತ್ತೆ. ಇದು ನೋಡಿ, ಇವಾಗ ಇಡ್ಲಿ ಸಾಫ್ಟಾಗಿ ತುಂಬ ಸೂಪರಾದ ಇಡ್ಲಿ ಕೂಡ ರೆಡಿ ಫ್ರೆಂಡ್ಸ್. ಬಾಯಲ್ಲಿಟ್ಟರೆ ಕರಗುವಂಥ ಇಡ್ಲಿ ರೆಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇಡ್ಲಿ ಹಿಟ್ಟು ಇಲ್ಲ ಅಂದಾಗ ಈ ಥರದಲ್ಲಿ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ರೆಸಿಪಿಗಳನ್ನು
ಮಾಡಿ ತುಂಬ ಈಸಿಯಾಗಿರುತ್ತೆ. ನೀವು ಕಮ್ಮಿ ಸಮಯದಲ್ಲಿ ಇಡ್ಲಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ.